ಶ್ರೀ ಹರ್ಕೂಡ ವಾಹಿನಿಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾತನಾಡುವ ದೇವರು, ಸಮನ್ವಯ ಸಂತ, ಎಲ್ಲರಿಗಿಂತ ಹೆಚ್ಚಾಗಿ ಈ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮಠ ಅಂದ್ರೆ ಹರ್ಕೂಡು ಮಠದ ಪೀಠಾಧಿಪತಿಗಳಾಗಿಂತ ಹರ್ಕೂಡು ಶ್ರೀಗಳ ಪಾದಗಳಿಗೆ ಪಡಮಟ್ಟು, ಅದೇ ರೀತಿಯಾಗಿ ಇನ್ನೋರ್ವ ಶ್ರೀಗಳಂತ ಹಿರ್ನಾಗವ ಶ್ರೀಗಳ ಪಾದಗಳ ಪಡಮಟ್ಟು, ಈ ಭಾಗದ ಜನಪ್ರಿಯ ನಾಯಕರಾದಂಥ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಅವರಿಗೆ ಬಹುಶಃ ಅಪ್ಪರೇ 22 ವರ್ಷದಿಂದ ಕಂಟಿನ್ಯೂ ಜಾತ್ರೆಗೆ ಬರ್ತೀನ್ರಪ್ಪರೇ, 1 ವರ್ಷನೂ ತಪ್ಪಿಲ್ಲ. 22 ವರ್ಷದಿಂದ. ಆದ್ರೆ ನಿಮ್ಮ ಆಶೀರ್ವಾದದಿಂದ ನನಗೆ ಮೊದಲನೇ ಬಾರಿ ವೇದಿಕೆ ಮ್ಯಾಗ ಮಾತಾಡೋಕೆ ಅವಕಾಶ ಸಿಕ್ಕದ. ನಿಮ್ಮ ಆಶೀರ್ವಾದ ಏನು ಸಿಕ್ಕದ. ಮಲ್ಲಿಕಾರ್ಜುನ್ ಖುಬಾ ಅವರು MLA ಅವರಿದ್ದರು. ನಿಮ್ಮ ಕೈದಿಂದ ಇಲ್ಲಿ ಟೂರ್ನಮೆಂಟ್ದಾಗ ಫೈನಲ್ ಕಪ್ ನಮ್ಮ ಕೊಯ್ದೂರವರೆಗೆ ಗೆದ್ದು ಕ್ಯಾಪ್ಟನ್ ನಾನಿದ್ದೆ. ನಿಮ್ಮ ಕೈಲೇ ಒಂದು ಕಪ್ ತೊಗೊಂಡು ಹೋಗಿದ್ದೆ ನಾ ಇಲ್ಲಿ. ಯಾಕೆ ಈ ಊರ ನನಗೆ ಭಾಳ ಮಂದಿ ಕ್ಲಾಸ್ಮೇಟ್ ರಪ್ಪರ ಇಲ್ಲಿ ಇರಲಿ. ಸಮಯದ ಅಭಾವ. ಇಲ್ಲಿವರೆಗೆ ನಮ್ಮ ಶೆಟ್ಗಾರ್ ಅವರು ಬಹಳ ಒಳ್ಳೆ ರೀತಿ ಜಾತ್ರೆ ವಿಶೇಷ ಬಗ್ಗೆ ಹೇಳಿದರು. ನಿಜಕ್ಕೂ ಕೂಡ ಇವತ್ತಿನ ದಿವಸ ಎಲ್ಲಾದ್ರೂ ಕೂಡ ನಾವು ಸಂಸ್ಕಾರ, ಒಂದು ಒಳ್ಳೆ ಪದ್ಧತಿ ಎಲ್ಲರ ನೋಡ್ತೀವಿ ಅಂದ್ರೆ ನಾವು ಹಳ್ಳಿದಾಗೆ ನೋಡ್ತೀವಿ. ಹೆಂಗೆ ಹೊರಗಿನವ್ರಿಗೆ ಅನಿಸ್ತದ ಏನಪ್ಪ ಈ ಸಣ್ಣ ಊರ ಎಲ್ಲದಗುಂಡಿ ಸಣ್ಣ ಊರು. ನಮಗೂ ಅನಿಸ್ತು ಒಂದ್ಸಲ ನಮ್ಮ ಎಲ್ಲಗುಂಡಿ ಬಹಳ ಸಣ್ಣದ. ಹೌದು, ಭೌತಿಕವಾಗಿ ಸಣ್ಣದಿದ್ದಿರಬೇಕು. ಆದ್ರೆ ಭಕ್ತಿಯಲ್ಲಿ ನೀವು ಇಂಥ ಚಳಗಿನ ಹಿಂಗೆಲ್ಲ ನಿಂತಿದ್ ನೋಡ್ರೆ, ಭಕ್ತಿಯಲ್ಲಿ ನಿಮ್ಮ ಎಲುಗುಂಡಿಗಿಂತ ದೊಡ್ಡ ಊರು ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಹೈಂದು ಊರು ದೊಡ್ಡದಿರ್ಬಾರ್ದು, ಭಕ್ತಿ ಮೇನ್ ಇಂಪಾರ್ಟೆಂಟ್ ಇರ್ತದ. ಕೈದಾಗ ಉಂಗೂರ, ಪೂರಾ ಇದು ಬಳ್ಳಿಗೆ ಉಂಗೂರ, ಕೈದಾಗ ಬಂಗಾರ, ಎಲ್ಲ ಕಡೆ ಬಂಗಾರ ಹಾಕೊಂಡವ್ರಿಗೆ ನಾವು ಬಹಳ ಶ್ರೀಮಂತ ಅಂತೀವಿ. ಅದು ನಮ್ಮ ತಪ್ಪು ಕಲ್ಪನೆ ಅದ. ಅವ್ ಕೈದು ತುಂಬ ಉಂಗುರು ಬಂಗಾರ ಹಾಕೊಂಡ್ರು ದೊಡ್ಡವಾಗಲ್ಲವ, ಶ್ರೀಮಂತ ಆಗಲ್ಲ. ಯಾರು ನಮ್ಮ ಮನೆಗೆ ಹಸುದು ಬರ್ತಾನೋ, ನೀರಡಿಕೆ ಬರ್ತಾನೋ, ಅವನಿಗೆ ಒಂದು ತುತ್ತನ್ನ ಹಿಂಗೆ ಕೊಟ್ಟೆ ಅಂದ್ರೆ ಅವಳು ಶ್ರೀಮಂತ ಆಗ್ತಾರ, ಅವಳು ಶ್ರೀಮಂತ ಆಗ್ತಾರ. ಕೈದಾಗ ಬಂಗಾರ ಹಾಕೊಂಡು ಶ್ರೀಮಂತ ಆಗಲ್ಲ. ಈ ಕೈದಿಂದ ನಾವು ದಾನ ಮಾಡಬೇಕು, ನೀರು ಕೊಡಬೇಕು. ಈ ಪದ್ಧತಿ ಎಲ್ಲದ ಅಂದ್ರೆ ನಾವು ಇಲ್ಲಿ ಯಲಗುಂಡಿದಾಗ ನೋಡ್ತೇವೆ. ನಾವು ಯಲಗುಂಡಿದಾಗ ಯಾಕೆ ನೋಡ್ತೇವೆ ಅಂದ್ರೆ, ಈಗ ಶೆಟ್ಗಾರ್ ಹೇಳಿದ್ರು ಹರ್ಕೂಡು ಮಠದ ನೆರಳಲ್ಲಿ ಈ ಗ್ರಾಮ ಅದ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಭೇದ ಇಲ್ಲ. ಯಾಕಂದ್ರೆ ಈ ಗ್ರಾಮದಾಗ ಒಬ್ಬ ನನ್ನ ಕ್ಲಾಸ್ಮೇಟ್ ಮುಸ್ಲಿಂ ಅಲ್ಲಾವುದ್ದೀನ್ ಅಂತೇಳಿ, ಶ್ರಾವಣದಾಗ ನಮ್ಮ ಪಕ್ಕ ಕೊಯ್ನೂರ್ಗೆ ಹಾಸ್ಟೆಲ್ ಇರ್ತೀನಿ ನನ್ನ ಜೊತೆ. ಒಂದು ತಿಂಗಳು ಹೊಟ್ಟೆ ಮಾಂಸ ಮುಡ್ತಿದ್ದಿಲ್ಲ. ಯಾರ ಕರೆದ್ರು ಅಂದ್ರೆ, ಶ್ರಾವಣದ್ರೆ ನಾವು ಸೋಮವಾರ ಪರಮೇಶ್ವರ ವಾರ ಮ್ಯಾಗ ನಾ ಏನು ಬಿ ಚಿಕನ್ ಬಿ ತಿಂಬಲ್ಲ, ಮಟನ್ ಬಿ ತತ್ತಿ ಬಿ ತಿಂಬಲ್ಲ ಅಂತೀವಿ ನೋಡ್ರ ಮುಸ್ಲಿಮು. ಇವತ್ತು ಹರ್ಕೂಡು ಮುತ್ತಿಯವ್ರ ಆಶೀರ್ವಾದದಿಂದ 16 ವರ್ಷ ಸಸ್ತಾಪುರ ಗೌಡ್ರು ಪೆಟ್ರೋಲ್ ಪಂಪಿನ ಕೆಲಸ ಮಾಡಿ ಇವತ್ತು ಮುರಾರ್ಜಿ ಸ್ಕೂಲ್ದಾಗ ಟೀಚರ್ ಆಗಿ ಸೆಲೆಕ್ಷನ್ ಆಗ್ಯದ ಇದೇ ಗ್ರಾಮದ. ಯಾಕಂದ್ರೆ ಪರಮೇಶ್ವರವ್ರ ಆಶೀರ್ವಾದ, ಹರ್ಕೂಡು ಮುತ್ತಿಯವ್ರ ಆಶೀರ್ವಾದ. ಅಂದ್ರೆ ನಾವೆಲ್ಲ ನಾವು ಭಕ್ತಿಲಿ ನಡೀತೇವೆ, ನಮಗೆ ಫಲ ಸಿಕ್ಕೇ ಸಿಗ್ತದ. ಈ ಕಡೆ ಹೆಂಗಾಗ್ಯದ ಅಂದ್ರೆ ಯಾರು ಬಂದು ಸಮಾಧಾನ ಇಲ್ಲ. ದೇವ್ರ ಎಲ್ಲರಿಗೆ ಸಂತೋಷ ಅಷ್ಟೇ ಕೊಟ್ಟು ಕಳ್ಸ್ಯಾನ. ಈ ಭೂಮಿಗೆ ಎಲ್ಲರಿಗೆ ಅಷ್ಟೇ ಕೊಟ್ಟು ಕಳ್ಸ್ಯಾನ. ನಾವು ದುಃಖದಾಗ ಯಾಕಿದ್ದೇವೆ ಗುರ್ತದ. ಮತ್ತೊಬ್ರು ಸಂತೋಷ ನಮಗೆ ನೋಡೋಕ್ಕಾಗಲ್ಲ. ಅದಕ್ಕೆ ದುಃಖ ಇದ್ದೇವೆ. ನಮ್ಮ ಬಾಜು ಹೊಂದ ಒಂದು 5 ಚೀಲ ಸೋಯಾಬೀನ್ ಬೆಳೆದಾನ, ನಾವು 4 ಚೀಲ ಬೆಳೆದಿದ್ದೇವೆ. ನಮಗೆ ಬೆಂಕಿ ಬೀಳ್ತದ. ಯಾವಾಗ ಅವನಿಗೆ ಲಿಂಬಿಕಾಯಿ ಬಿಟ್ಟಾಕರಿ. ಮೈನಾತ್ ಮಾಡಿ ಮುಂದಿನ ವರ್ಷ 6 ಚೀಲ ಹ್ಯಾಂಗ್ ಬೆಳೆಯತ್ತೇಳು. ಅವ ಯಾವಾಗ ಗೊಬ್ಬರ ಹಾಕಿ ಅವನಕಿಂತ ಹೆಚ್ಚಿಗೆ ನಾ ನೀರು ಬಿಡರಿ, ಅವ 4 ಗಂಟೆ ನೀರು ಬಿಟ್ಟನ, ನಾ 5 ಗಂಟೆ ಬಿಡರಿ ಅನ್ನೋದು ನಮ್ಮ ಪ್ರಯತ್ನ ಇರಲ್ಲ. ಒಟ್ಟು ನಿಂಬಿಕೆ ಬಿಟ್ಟು ಹಾಕಬೇಕು. ಅದಕ್ಕೆ ನಾವು ದುಃಖಿಗಳಾಗಿದ್ದೇವೆ. ಇಲ್ಲಾಂದ್ರೆ ಹರ್ಕೂಡು ಮುತ್ತಿಯವ್ರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರ, ನೀವೆಲ್ಲರೂ ಚಲೋ ಇರತ್ತೇಳಿ. ಅದ್ರ ನಾವೇನು ಮಾಡ್ಕೊಳತ್ತಿದ್ವಿ ಅಂದ್ರೆ ನಡ್ಕೊಂಬರ್ದಾಗ ನಮಗೆ ಪರಾಕಿ ಬೀಳತ್ತದ. ಅದಕ್ಕೆ ಯಲಗುಂಡಿ ಗ್ರಾಮದಾಗ ಹಂಗಿಲ್ಲ. ಯಾಕಂದ್ರೆ ಹರ್ಕೂಡು ಮುತ್ತಿಯವ್ರು ಪಕ್ಕ ಆಶೀರ್ವಾದ ಆಗ್ಯದ ಯಲಗುಂಡಿ ಗ್ರಾಮಕ್ಕೆ. ಅಂಥವ್ರು ಇಲ್ಲಿ ಯಾರು ಸಿಗಲ್ಲ ನಿಮಗೆ ಯಲಗುಂಡಿ ಗ್ರಾಮದಾಗ. ಮತ್ತೊಂದು ಸಲ ನಮಗೆ ಯಾವತ್ತೂ ಸಂಸ್ಕಾರ ಇರಬೇಕು. ಸಂಸ್ಕಾರ ಒಂದು ಕಣೆ ಅದ, ಅದು ಕ ಹೋಯ್ತಂದ್ರೆ ನಮ್ಮ ಸಂಸಾರ ಹಾಳಾಗಿ ಹೋಗ್ತದ. ಈಗಿನ ಮಕ್ಕಳಿಗೆ ಮಠಕ್ಕೆ ಒಯ್ಯಬೇಕು, ಮುತ್ತಿಯವ್ರ ಆಶೀರ್ವಾದ ಮಾಡಬೇಕು. ಒಂದು ಸಣ್ಣ ದೃಷ್ಟಾಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಡೆದಂಥ ಘಟನೆ ದೃಷ್ಟಾಂತ ಅನ್ಬಾರ್ದು. ಅದಕ್ಕೆ ನಡೆದಂಥ ಘಟನೆ ಆದರ್ಶ ಆಗಿದ್ದ ಘಟನೆ ಏನಂದ್ರೆ, ಪುನಾದಾಗ ಒಬ್ಬರು ಬ್ಯಾಂಕ್ ಮ್ಯಾನೇಜರ್, ರಿಟೈರ್ಮೆಂಟ್ ಮ್ಯಾನೇಜರ್, ಅವ್ರಿಗೆ ಒಂದು ಹುಡುಗ ಒಂದು ಹುಡುಗಿ. ಆ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾನೆ, ಅವ್ನು ಬಲ್ ಭಾಳ ದುಡ್ಡಿತ್ತು. ನನ್ನ ಮಕ್ಕಳಿಗೆ ಚಲೋ ಕಲಿಸ್ಬೇಕು, ಏಟೇಕ್ ರೊಕ್ಕ ಹೋಗಲ್ಲ. ಅವಕ್ಕೆ 5ನೇ ಆಗ್ಬೇಕಾದ್ರೆ 2 ಹುಡುಗ ಹುಡುಗಿಗೆ ಏಟೇಕ್ ರೊಕ್ಕ ಹೋಗಲ್ಲ ಅಂತೇಳಿ ಹಾಸ್ಟೆಲ್ದಾಗ ಇಟ್ಟು ಒಂದು ಹುಡುಗ ಒಂದು ಹುಡುಗಿಗ. ಅವ್ನು ಮುಂದೆ ಹುಡುಗಿಯರು ಒಂದು ಹುಡುಗಿ ಚಲೋ ಇಬ್ಬರು ಬಿ ನೌಕರಿಗೆ ಹೋದರು. ಒಂದು ಹುಡುಗ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಹುಡುಗಿ ಕಿನಿಯಾ. ಇಬ್ಬರನ್ನೂ ಹೊರಗೆ ಜಾಬ್ ಮಾಡತ್ತರು. ನಾ ಯಾಕೆ ಹೇಳ್ತೀನಿ ಇದು ನಿಮಗೆ ಹೇಳ್ತೀನಿ. ಇಬ್ಬರನ್ನೂ ಹೊರಗ, ತಂದೆ ತಾಯಿ ಮಕ್ಕಳಿಗೆ ಒಟ್ಟು ದರ್ಶನ ಇಲ್ಲ. 5ನೇ ಅವ್ರಿಗೆ ಹೊರಗೆ ಇಟ್ಟಾನ ಹಾಸ್ಟೆಲ್ದಾಗ. ಸೂಟಿಗೆ ಮನೆಗೆ ಬರ್ತಾ ಅಂದ್ರೂ ಬರಬೇಡಿ, ಓದೋದಾಗಲ್ಲ. ನಿಮ್ಗೆ ಟ್ಯೂಷನ್ ಹಾಕ್ತೀನಿ, ಕೋಚಿಂಗ್ ಹಾಕ್ತೀನಿ, ರೊಕ್ಕ ಎಷ್ಟು ಬೇಕು ಹೇಳಿ ಕಳಿಸ್ತೀನಿ.
ಸಿಕ್ಕಾಪಟ್ಟಿ ರೊಕ್ಕ ಕಳ್ಸುನು, ಅವ್ರಿಗೆ ಸಿಕ್ಕಾಪಟ್ಟಿ ಹೋಗಿ ನೌಕರಿ ಐತಿ ಇಬ್ರಿಗೂ, ಸೌತ್ ಆಫ್ರಿಕಾ ಕಿನಿಯಾ. ಫಾದರ್ಸ್ ಏನಾಯ್ತಂದ್ರ ಆ ಬ್ಯಾಂಕ್ ಮ್ಯಾನೇಜರ್ ಏನಿದ್ರಲ್ಲ ಅವನಿಗೆ ಪ್ಯಾರಲೇಸ್ ಆಗ್ತದ. ಪ್ಯಾರಲೇಸ್ ನೀವು ಲಕ್ವ ಅಂತಿರಲ್ಲ, ಲಕ್ವ ಆಗ್ತದ. ಅವಾಗ ಏನು ಮಾಡ್ತಾರ ಅಂದ್ರೆ ಅವನಿಗೆ ಪುನಾದಿಂದ ಯಾರೋ ಹೇಳ್ತಾರತ್ತ, ನಾಗರು ಮುನೋಳಿ ಚಿಕ್ಕೋಡಿ ಬಲ್ ನಾಗರು ಮುನೋಳಿ ಫೇಮಸ್ ಅದ, ಅಲ್ಲಿ ಹೋದ್ರೆ ಕಮ್ಮಿ ಆಗ್ತದ ಅಂತೇಳಿ ನಾಗರು ಮುನೋಳಿಗೆ ತರ್ತಾರೆ. ತಂದು ಏನು ಮಾಡ್ತಾರೆ ಅಂದ್ರೆ ಈಗ ವ್ಯವಸ್ಥೆ ಮಾಡ್ಬೇಕಲ್ಲ, ಮಗ ಏನು ಮಾಡ್ತಾನೆ ಫೋನ್ ಮಾಡಿ ಒಂದು ಮನುಷ್ಯಾಗಿಡ್ತಾನೆ ತಿಂಗಳಿಗೆ ಪಗಾರ ಮಾತಾಡಿ, ಚಿಕ್ಕೋಡಿದಾಗೆ ಲಾಡ್ಸ್ ಮಾಡ್ತಾರ, ಪುನಃ ಮತ್ತೆ ಹೋಗ್ಬಾರ್ದು ಅಂತೇಳಿ, ನಿನಗೆ ತಿಂಗಳಿಗೆ ಇಷ್ಟು ಪಗಾರ ಕೊಡ್ತೀನಿ, ನೀ ಅಲ್ಲೇ ಮ್ಯಾನೇಜ್ ಮಾಡ್ಬೇಕಂತೇಳಿ ಒಂದು ತಿಂಗಳ ಪಗಾರ ಹಾಕ್ತಾರ. ನೆಕ್ಸ್ಟ್ ತಿಂಗಳ ಪಗಾರ ಬೇಕಲ್ಲ ಮನುಷ್ಯಾಗ, ಅಲ್ಲಿ ಕೆಲಸ ಮಾಡತ್ತಾನ ಅವನಿಗ, ಮಗನಿಗೆ ಹಚ್ತಾನ ಸೌತ್ ಆಫ್ರಿಕಾಕ್ಕೆ ಮೊಬೈಲ್ ಸ್ವಿಚ್ ಆಫ್, ಮಗಳಿಗೆ ಹಚ್ಚಿರ್ನು ರೆಸ್ಪಾನ್ಸ್ ಇಲ್ಲ. ಅವಾಯಕ ಅವ್ರು ಸೇವೆ ಮಾಡ್ತಾನ, ಅಲ್ಲೇ ಲಾಡ್ಸ್ನಾಗ ಬಿಟ್ಟು ಹೋಗ್ತಾನವ. ಒಂದು 8 ದಿನದಾಗ ಎಲ್ಲ ಕಡೆ ನ್ಯೂಸ್ದಾಗ ಬರ್ತದೆ, ಟಿವಿದಾಗ ಪೇಪರ್ನಾಗ, ಆ ನಾಗರು ಮುನ್ನೋಳಿ PDO ತಲಾಟಿ ಎಲ್ಲ ಹೋಗಿ ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ಇದಕ್ಕೆ ಚಿಕ್ಕೋಡಿಗೆ ಹೋಗಿ ಹಾಸ್ಪಿಟಲ್ದಾಗ ಪ್ರಯತ್ನ ಮಾಡ್ತಾರ. ಒಂದು 4 ದಿವಸ ಆಗೋಣ ಸತ್ತು ಹೋಗ್ತಾನ. 4 ದಿವಸ ಆಗೋಣ ಏನಾಗ್ತಾನ, ಸತ್ತು ಹೋಗ್ತಾನ. ಅಲ್ಲಿ ಇದು ತಹಸೀಲ್ದಾರ ಪ್ರಯತ್ನ ಮಾಡ್ತಾರ, ಅಲ್ಲಿ ಇದಕ್ಕೆ ಸೌತ್ ಆಫ್ರಿಕಾಕಿರೋ ಮಗನಿಗ ಫೋನ್ ಹಚ್ತಾರ, ನಾನು ಹ್ಯಾಂಗ್ ಮಾಡಿ ಕನೆಕ್ಟ್ ಮಾಡ್ತಾರೆ, ನಿಮ್ಮ ಬಾಬೋರ್ ಹೆಂಗೆ ತಿರ್ಕೊಂಡಾರ ಬಾಪ ಅಂತೇಳಿ, ನನಗೆ ಆಗಲ್ರಿ, ನನ್ನ ಕಂಪ್ನಿ ಸೂಟಿ ಕೊಡಲಾಗ್ಯದ ಅಂತ ಹೇಳ್ತಾನೆ. ಇರ್ಲಿ ನೋಡರಿ, ಹೆಣ್ಮಕ್ಳು ಕಳ್ಳ ಸರ್ ಅಂತದ, ಮಗಳಿಗಿರ ಫೋನ್ ಮಾಡೋರತ್ತೇಳಿ ಕಿನಿಯಾಗ ಫೋನ್ ಮಾಡ್ತಾರ. ಆಕೆ ಏನಂತಾಳ ತಹಸೀಲ್ದಾರ್ಗ, ನಿಮ್ಮ ಕೈಲಾಯ್ತು ಮಣ್ಣು ಮಾಡ್ರಿ, ಇಲ್ಲಾಂದ್ರೆ ಅಲ್ಲೇ ಬಿಟ್ಟಾಕ ನೀವು ಹೋಗಿ ನಂಗೆ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಆಕಿ. ಈ ಮಾತು ಯಾಕೆ ಬರ್ತಂದ್ರ ಆ ಮಗಳಿನ ಬಲ್ ಸಂಸ್ಕಾರ ಇರಲಿಲ್ಲ. ತಂದೆ ತಾಯಿಯಾರ ಮುಖ ನೋಡಿದ್ರು, ಬರೀ ಹೊರಗೆ ಓದಿಳಕಿ ರೊಕ್ಕ ಆಕಿ ಏನಂತಳು, ರೊಕ್ಕ ಏಟಕ್ಕೆ ಹೋಗಲ್ಲ, ಒಂದು ಪೇಮೆಂಟ್ ಕೊಟ್ಟು ನಮ್ಮ ತಂದೆ ತಾಯಿಗೆ ನೋಡ್ತೀನಿ ಅಂದ್ರು. ಆ ತಂದೆ ಅಂತಕ್ಕಂಥ ಕಳ್ಳಕಿನ ಬಲ್ ಬರ್ತಿದ್ದಿಲ್ಲ. ಯಾಕಾಗಿತ್ತಂದ್ರೆ ಇಂಥ ಏನು ಪೂಜ್ಯರು ಇಲ್ಲಿ ಕೂತಾರಲ್ಲ, ಇಬ್ಬರು ಪೂಜ್ಯರು, ಇಂಥವ್ರು ಒಟ್ಟು ದರ್ಶನೇ ನೋಡಿದಿಲ್ಲ ಹುಚ್ಚುಬರ್ಗಳು. ದರ್ಶನೇ ಬರೀ ರೊಕ್ಕದಿಂದ ಬೇನ್ ಹತ್ತದು. ಅದಕ್ಕೆ ನಾ ಹೇಳ್ತಕ್ಕಂಥದ್ದು ಒಂದೇ ತಾಯಂದರಿಗ, ಈ ದೇಶ ಏನ್ರ ಪರಿವರ್ತನೆ ಆಗ್ಬೇಕಾಯ್ತು, ಈ ಸಮಾಜ ಪರಿವರ್ತನೆ ಆಗ್ಬೇಕಾಯ್ತು ಅಂದ್ರೆ ಇಲ್ಲಿ ನಿಂತವ್ರದಿಂದ ಯಾರ್ದು ಆಗಲ್ಲ, ಮತ್ತೆ ಹೆಣ್ಮಕ್ಳದಿಂದ ಸಾಧ್ಯವ, ಹೆಣ್ಮಕ್ಳದಿಂದ ಸಾಧ್ಯವ. ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ತಯಾರಾಗ್ಬೇಕಾಯ್ತಂದ್ರ ಜಿಜಾಬಾಯಿ ಮೂಲ ಕಾರಣ. ಜಿಜಾಬಾಯಿ ಅದರ ಸಲುವಾಗಿ ನಾವೆಲ್ಲರೆಲ್ಲ ಶಿವಾಜಿ ಮಹಾರಾಜ್ ಯಾಕೆ ಹುಟ್ಟಲಿ ಏನಂತೇಳಿ, ಜಿಜಾಬಾಯಿನೇ ಹುಟ್ಟಲಿ ಹೇಳಮ್ಮ, ಶಿವಾಜಿ ಎಲ್ಲಿ ಹುಟ್ಟಬೇಕು. ಅದರ ಸಲುವಾಗಿ ಇಲ್ಲಿ ಕೂತಂತ ಮಕ್ಕಳಿಗೆ ಹೋಗ್ರಿ, ಗುಡಿಗೆ ಹೋಗ್ರಿ, ಸಂಸ್ಕಾರ ಕೊಡ್ರಿ ಅಂದಾಗ ಮಾತ್ರ ನಮ್ದು ಧರ್ಮ ಉಳಿತದ, ನಮ್ಮ ಸಂಸ್ಕೃತಿ ಉಳಿತದ. ಇಂಥ ಜಾತ್ರಾ ಮಾಡೋದಕ್ಕೂ ಸಾರ್ಥಕ ಹೇಳ್ಕೊತಾ ನಾವೆಲ್ಲ ಪುಣ್ಯ ಮಾಡಿದ್ವಿ. ಯಾಕಂದ್ರೆ ಹಕ್ಕಳು ಮುತ್ತಿಯವ್ರ ಆಶೀರ್ವಾದದಿಂದ ಬದುಕ್ಲತ್ತೀವಿ. ಮೊನ್ನೊಂದು ಪವಾಡ ಆಯ್ತು, ಸಿರ್ಗಾಪುರದಾಗ ಅಪ್ಪವ್ರು ಬರ್ತ್ಡೇ ಮಾಡಿದೆವು, ಎಲ್ಲ ಸಿರ್ಗಾಪುರದವ್ರು ಮಾಡಿದ್ರು. ಮುಂದೆ ಒಂದು 8 ದಿನದಾಗ ಅಪ್ಪವ್ರೆ ನಮ್ಮ ಕೊಯ್ನೂರು ಪಾಡು ಜಾತ್ರೆ ಇತ್ತು. ಒಂದು ಪ್ರಚಾರವನ್ನು ಕಳಿಸಿದೇನೋ ತಾಳಮಂದ್ರಿಗೆ ಎಳವಂತಿಗೆ, ಒಂದು ಸುಮ್ ಕೆಲಸ ಇತ್ತು, ಫೋನ್ ಹಚ್ಚದ ಅರ್ಜೆಂಟ್ ಬರತ್ತೇಳಿ. ನಮಗೆ ಬರ್ಲಿಕ್ಕಾಗಲ್ರಿ, ಮುಂದಿನ ಹಾದಿ ಕಾಣಲಾಗ್ಯದ, ಮಳೆ ಹುಡ್ತಿ ಮಾರು ಮಳೆ ಉಡ್ಯತ್ತದ, ನಿಮ್ಮ ಬರ್ತ್ಡೇ ದಿವಸ ಅಪ್ಪವ್ರೆ. ನಮ್ಮ ಕೊಯ್ನೂರದಾಗ ಭೀ ಮಳೆ ಹೊಂಟದ, ಸಿರ್ಗಾಪುರದಾಗ ಹನಿ ಮಳೆ ಇಲ್ಲ. ಎಂಥ ಪವಾಡ ಇದು ಮುತ್ತಿಯವ್ರ ಬರ್ತ್ಡೇ. ಅದಕ್ಕೆ ಒಂದು ಪವಾಡ ಹೇಳಿ ಅದಕ್ಕೆ ಒಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ರತಿಕಾಂತ್. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.